ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನನ್ನ ಚಾಯ ನೀವೆಲ್ಲರನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದರೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನನ ನಾನು ಚಾನಲಲ್ಲಿ ಮಾಡ್ತಾಯಿದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನಾನು ಚಾನಲಲ್ಲಿ ಮಾಡ್ತಾಯಿದ್ದೀನಿ. ಪರ್ಟಿಕ್ಯುಲರ್ಲಿ ನೀವೇನಾದರೂ ಬೆಂಗಳೂರು ಸಿಟಿ ಯೂನಿವರ್ಸಿಟಿನಲ್ಲಿ ಇದ್ದೀರಾ ಅಂತ ಇಟ್ಕೊಳ್ಳೋಣ. ಅದರಲ್ಲಿ ಪೇಪರ್ 5th ಸೆಮ್ಮಲ್ಲಿ 2 ಪೇಪರ್ ಬರುತ್ತೆ, ಪೇಪರ್ 5 ಆ್ಯಂಡ್ ಪೇಪರ್ 6 ಅಂತ. ಪೇಪರ್ 5ಅಲ್ಲಿ ಒಂದು ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಒಂದು ಟಾಪಿಕ್ ಬರುತ್ತೆ, ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ. ಅದ್ರ ಬಗ್ಗೆ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ಇವತ್ತು ನಾನು ಮಾಡ್ತಾ ಇರೋವಂಥ ವಿಡಿಯೋ 10ನೇ ವಿಡಿಯೋ ಇದು. ಸೊ ಇವತ್ತು ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟೊಂದು ಥಿಯರಿಗಳಿದೆ in order to explain the formation of the complexes or the coordination compounds. ಅದರಲ್ಲಿ ಒಂದು ಥಿಯರಿ ಯಾವುದು ಅಂದರೆ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಅಂತ. ಅದೇನು ಹೇಳುತ್ತೆ ಅಂತಂದರೆ, ವೆನ್ ದ ಲಿಗ್ಯಾಂಡ್ಸ್ ಅಪ್ರೋಚಸ್ ದಿ ಮೆಟಲ್ ಅಯಾನ್, ದೇ ಗೋಯಿಂಗ್ ಟು ಸ್ಪ್ಲಿಟ್ ದೆಮ್ಸೆಲ್ಫ್ ಇಂಟು 2 ಡಿಫ್ರೆಂಟ್ ಎನರ್ಜಿ ಲೆವೆಲ್ಸ್. ಅದ್ರ ಬಗ್ಗೆ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ದ ಸ್ಪ್ಲಿಟಿಂಗ್ crystal field splitting in octahedral complexes. Again, is splitting ಏನಾಗುತ್ತೆ depending upon the nature of the ligand, depending upon the metal ion, depending upon the number of ligands. Splitting ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಆಕ್ಟಾಹೈಡ್ರಲ್ ಕಾಂಪ್ಲೆಕ್ಸಸಲ್ಲಿ ಏನಾಗುತ್ತೆ ಅಂತ ನಾವು ಇವತ್ತು ನೋಡ್ತಾ ಹೋಗೋಣ. ಆಕ್ಟಾಹೈಡ್ರಲ್ ಕಾಂಪ್ಲೆಕ್ಸಸ್ ಅಂದರೆ ಒಟ್ಟು 6 ಲಿಗ್ಯಾಂಡು ಸೆಂಟ್ರಲ್ ಮೆಟಲ್ ಆಟಮ್ಗೆ ಅಟ್ಯಾಚ್ ಆಗಿರುತ್ತೆ. ಅಂಥ ಕಾಂಪ್ಲೆಕ್ಸಸ್ಗೆ ನಾವೇನಂತ ಕರಿತೀವಿ, ಆಕ್ಟಾಹೈಡ್ರಲ್ ಕಾಂಪ್ಲೆಕ್ಸಸ್ ಅಂತ ಹೇಳ್ತೀವಿ. ಅದ್ರ ಬಗ್ಗೆ ಇವತ್ತು ವಿಡಿಯೋ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್, ಶೇರ್ ಮಾಡಿ. ಕ್ರಿಸ್ಟಲ್ ಫೀಲ್ಡ್ಸ್ ಥಿಯರಿ ಏನು ಹೇಳುತ್ತೆ ಅಂದರೆ, ಪಾಸ್ಟುಲೇಟ್ಸ್ ಏನು ಹೇಳುತ್ತೆ ಅಂತಂದರೆ, ಟ್ರಾನ್ಸಿಷನ್ ಮೆಟಲ್ ಅಯಾನ್ಸ್ ಏನಿರುತ್ತೆ ಎಲ್ಲ ಡಿ ಆರ್ಬಿಟಲ್ಸ್ ಬಿಫೋರ್ ಅಪ್ರೋಚಿಂಗ್ ದಿ ಲಿಗ್ಯಾಂಡ್ ಬರೋಕ್ಕಿಂತ ಮುಂಚೆ ಆ ಮೆಟಲ್ ಅಯಾನ್ನ ತೊಗೊಂಡ್ರೆ ಅದರಲ್ಲಿ ಇರುವಂಥ ಎಲ್ಲ ಡಿ ಆರ್ಬಿಟಲ್ ಇರುವಂಥ ಎನರ್ಜಿ ಏನಾಗಿರುತ್ತೆ, ಸೇಮ್ ಇರುತ್ತೆ. ಅದಕ್ಕೆ ಡಿಜನರೇಟ್ ಡಿ ಆರ್ಬಿಟಲ್ಸ್ ಅಂತ ಕರಿತೀವಿ. ಆದರೆ ಲಿಗ್ಯಾಂಡ್ ಅಪ್ರೋಚ್ ಆಗ್ತಾ ಇದ್ದಂಗೆ, ಸೊ ಲಿಗ್ಯಾಂಡ್ ಏನು ಮಾಡುತ್ತೆ, ಇಟ್ ಗೋಯಿಂಗ್ ಟು ಆ್ಯಕ್ಟ್ ಆ್ಯಸ್ ಎ ರಿಪಲ್ಸಿವ್ ಫೋರ್ಸ್. ಅವಾಗ ಏನಾಗುತ್ತೆ, ಡಿ ಆರ್ಬಿಟಲು ಮತ್ತು ಲೋನ್ ಪೇರ್ ಆಫ್ ಎಲೆಕ್ಟ್ರಾನು, ವೇಕೆಂಟ್ ಡಿ ಆರ್ಬಿಟಲ್ಸು ಎಲ್ಲ ಏನಾಗುತ್ತೆ, ದೇ ಸ್ಟಾರ್ಟ್ ಕೊಲೈಡಿಂಗ್ ವಿತ್ ಈಚ್ ಅದರ್, ದೇ ಸ್ಟಾರ್ಟ್ ಇಂಟ್ರಾಕ್ಟಿಂಗ್ ವಿತ್ ಈಚ್ ಅದರ್. ಆವಾಗ ಏನಾಗುತ್ತೆ ಅಂದರೆ, ಈ ಡಿಜನರಸಿ ಏನಿದೆಯಲ್ಲ, ಅಂದರೆ ಆಲ್ ದಿ ಡಿ ಆರ್ಬಿಟಲ್ಸ್ ಹ್ಯಾವಿಂಗ್ ದಿ ಸೇಮ್ ಎನರ್ಜಿ ಏನಾಗುತ್ತಲ್ಲ, ಅದು ಚೇಂಜ್ ಆಗುತ್ತೆ, ಅದು ಲಾಸ್ಟ್ ಆಗುತ್ತೆ. ಚೇಂಜ್ ಆಗಿಬಿಟ್ಟು ದೇ ದೆಮ್ಸೆಲ್ಫ್ ಗೆಟ್ ಸ್ಪ್ಲಿಟ್ ಇಂಟು 2 ಡಿಫ್ರೆಂಟ್ ಎನರ್ಜಿ ಲೆವೆಲ್ಸ್. ಇದಕ್ಕೆ ನಾವೇನಂತ ಕರಿತೀವಿ, ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಕರಿತೀವಿ. ಈ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ ಆಗೋದಕ್ಕೆ ಆ ಎನರ್ಜಿ ಇದೆಯಲ್ಲ, ಅದನ್ನು ಡೆಲ್ಟಾ ಅಂತ ಕರಿತೀವಿ, ಇಲ್ಲ ಅಂದರೆ 10dq ಅಂತ ಕರೀತಾರೆ. ಅಂಡರ್ ದಿ ಇನ್ಫ್ಲೂಯೆನ್ಸ್ ಆಫ್ ದಿ ಲಿಗ್ಯಾಂಡ್ ಫೀಲ್ಡ್, ಲಿಗ್ಯಾಂಡ್ ಏನು ಮಾಡುತ್ತೆ, ಸೆಂಟ್ರಲ್ ಮೆಟಲ್ ಆಟಮ್ನ ಅಪ್ರೋಚ್ ಆಗ್ತಾ ಇದೆ. ಸೆಂಟ್ರಲ್ ಮೆಟಲ್ ಆಟಮು ಡಿ ಆರ್ಬಿಟಲ್ ಇರುತ್ತೆ. ಸೊ ಅದೇನಾಗುತ್ತೆ ಅಂದರೆ, ಡಿಜನರಸಿ ಲಾಸ್ಟ್ ಆಗ್ಬಿಟ್ಟು ಇಟ್ ಗೆಟ್ ಸ್ಪ್ಲಿಟ್ ಇಂಟು 2 ಡಿಫ್ರೆಂಟ್ ಲೆವೆಲ್ಸ್. ಅವೆರಡರ ಮಧ್ಯೆ ಇರುವಂಥ ಎನರ್ಜಿ ಡಿಫ್ರೆನ್ಸ್ ಏನಿದೆಯಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಎನರ್ಜಿ ಅಂತ ಕರಿತೀವಿ. ಆಕ್ಟಾಹೈಡ್ರಲ್ಗಾದರೆ ಡೆಲ್ಟಾ ಓ ಅಥವಾ ಡೆಲ್ಟಾ ಆಕ್ಟ್ ಅಂತ ಬರೀತಾರೆ. ಅದೇ ಥರ ಟೆಟ್ರಾಹೈಡ್ರಲ್ ಕಾಂಪ್ಲೆಕ್ಸ್ಗಾದರೆ ಡೆಲ್ಟಾ ಟಿ ಅಥವಾ ಡೆಲ್ಟಾ ಟಿ ಅಂತ TET ಅಂತ ಕರೀತಾರೆ. ನಿಮ್ಮ ಸಿಲೆಬಸ್ ಪ್ರಕಾರ 2 ಅಷ್ಟೇ ಇದೆ, ಒಂದು ಆಕ್ಟಾಹೈಡ್ರಲ್ ಕಾಂಪ್ಲೆಕ್ಸ್ ಇದೆ, ಒಂದು ಟೆಟ್ರಾಹೈಡ್ರಲ್ ಕಾಂಪ್ಲೆಕ್ಸ್ ಇದೆ. ಸೊ ಎಕ್ಸಾಮಲ್ಲಿ ಈ ಕ್ವಶನ್ನು ನಿಮಗೆ 2 ಮಾರ್ಕ್ಸ್ಗೋ ಅಥವಾ 3 ಮಾರ್ಕ್ಸ್ಗೋ ಕೇಳ್ಬೋದು. ಎಕ್ಸ್ಪ್ಲೈನ್ ದಿ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಏನು ಆಕ್ಟಾಹೈಡ್ರಲ್ ಕಾಂಪ್ಲೆಕ್ಸಸಲ್ಲಿ ಹೇಗಾಗುತ್ತೆ ಅಥವಾ ಟೆಟ್ರಾಹೈಡ್ರಲ್ ಕಾಂಪ್ಲೆಕ್ಸಸಲ್ಲಿ ಹೇಗಾಗುತ್ತೆ ಅಂತ ಅವರು ಕೇಳ್ತಾರೆ. ಸೊ ಹಾಗಾಗಿ ನೀವು ಕ್ರಿಸ್ಟಲ್ ಸ್ಪ್ಲಿಟಿಂಗ್ ಯಾಕಾಗುತ್ತೆ ಅಂತ ಹೇಳಬೇಕು. ಡಿಜನರಸಿ ಲಾಸ್ಟ್ ಆಗುತ್ತೆ. ಲಾಸ್ಟ್ ಆದಾಗ ಏನಾಗುತ್ತೆ, ನಿಮಗೆ 2 ಎನರ್ಜಿ ಲೆವೆಲ್ ಆಗಿ ಸ್ಪ್ಲಿಟ್ ಆಗುತ್ತೆ. ಅವೆರಡರ ಮಧ್ಯೆ ಇರುವಂಥ ಎನರ್ಜಿ ಡಿಫ್ರೆನ್ಸ್ಗೆ ನಾವೇನಂತ ಕರಿತೀವಿ, ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಎನರ್ಜಿ ಅಂತ ಕರಿತೀವಿ. ಆ ಸ್ಪ್ಲಿಟಿಂಗ್ ಫೀಲ್ಡ್ ಎನರ್ಜಿ ಏನಿದೆಯಲ್ಲ, ಆ ಡೆಲ್ಟಾ ಏನಿದೆಯಲ್ಲ, ಸ್ಪ್ಲಿಟ್ ಆಗುವಂಥದ್ದು ಎನರ್ಜಿ ಡಿಫ್ರೆನ್ಸ್ ಏನಿದೆಯಲ್ಲ, ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ, ಡಿಪೆಂಡ್ಸ್ ಅಪಾನ್ ಸೋ ಮೆನಿ ಪ್ಯಾರಾಮೀಟರ್. ನೇಚರ್ ಆಫ್ ದಿ ಲಿಗ್ಯಾಂಡ್ ಇರ್ಬೋದು, ನಂಬರ್ ಆ್ಯಂಡ್ ಜಾಮೆಟ್ರಿ ಆಫ್ ದಿ ಲಿಗ್ಯಾಂಡ್ ಆಗಿರ್ಬೋದು, ನೇಚರ್ ಆಫ್ ದಿ ಮೆಟಲ್ ಆಟಮ್ ಇರ್ಬೋದು, ಆಕ್ಸಿಡೇಷನ್ ಸ್ಟೇಟ್ ಆಫ್ ದಿ ಮೆಟಲ್ ಆಗಿರ್ಬೋದು. ಇದು ಎಲ್ಲದ್ರ ಮೇಲೂ ಅದು ಡಿಪೆಂಡ್ ಆಗುತ್ತೆ. ಸೊ ನೀವು ಆಕ್ಟಾಹೈಡ್ರಲ್ ಕಾಂಪ್ಲೆಕ್ಸ್ ತೊಗೊಂಡ್ರೆ, ನಾನು ಮುಂಚೆನೇ ಹೇಳ್ದಂಗೆ 6 ಲಿಗ್ಯಾಂಡ್ ಇರುತ್ತೆ, ಅಟ್ಯಾಚ್ ಆಗಿರುತ್ತೆ. ಆವಾಗ ಅದೇನಾಗುತ್ತೆ, ಇನ್ನು ಆಕ್ಟಾಹೈಡ್ರಲ್ ಕಾಂಪ್ಲೆಕ್ಸ್, ದ ಸೆಂಟ್ರಲ್ ಮೆಟಲ್ ಆಟಮ್ ಈಸ್ ಸರೌಂಡೆಡ್ ಬೈ 6 ಲಿಗ್ಯಾಂಡ್ಸ್. 6 ಲಿಗ್ಯಾಂಡ್ಸಲ್ಲಿ ಇರುತ್ತೆ. ಇನ್ನು ಆಕ್ಟಾಹೈಡ್ರಲ್ ಕಾಂಪ್ಲೆಕ್ಸ್, ದ ಮೆಟಲ್ ಅಯಾನ್ ಈಸ್ ಅಟ್ ದಿ ಸೆಂಟರ್ ಆ್ಯಂಡ್ ದ ಲಿಗ್ಯಾಂಡ್ಸ್ ಆರ್ ಅಟ್ 6 ಕಾರ್ನರ್ ಆಫ್ ದಿ ಆಕ್ಟಾಹೈಡ್ರನ್.
6 ಕಾರ್ನರ್ಸ್ ಆಫ್ ದಿ ಆಕ್ಟಾಹೆಡ್ರಲ್ ಆಗುತ್ತೆ. ಯಾವ ರೀತಿ ಸ್ಪ್ಲಿಟ್ ಆಗುತ್ತೆ ಅಂತಂದರೆ, ನಾನು ಮುಂಚೆನೇ ಹೇಳ್ದಂಗೆ ದೇ ದೆಮ್ಸೆಲ್ಫ್ ವೆನ್ ದ ಲಿಗ್ಯಾಂಡ್ ಅಪ್ರೋಚಸ್ ಅಗೇನ್ ಡಿಪೆಂಡಿಂಗ್ ಅಪಾನ್ ದಿ ನೇಚರ್ ಆಫ್ ದಿ ಲಿಗ್ಯಾಂಡ್, ಅದು ಸ್ಟ್ರಾಂಗ್ ಲಿಗ್ಯಾಂಡ ವೀಕ್ ಲಿಗ್ಯಾಂಡ, ಅದ್ರ ಪ್ರಕಾರ ಏನಾಗುತ್ತೆ ಅಂದರೆ ಲಿಗ್ಯಾಂಡ್ಸು ಸೆಂಟ್ರಲ್ ಮೆಟಲ್ ಆಟಮ್ ಬರ್ತಾ ಇದ್ದಂಗೆ ಏನಾಗುತ್ತೆ ಅಂದರೆ ಈ ಡಿಜೆನರಸಿ ಏನಿದೆಯಲ್ಲ, ದ ಡಿ ಆರ್ಬಿಟಲ್ಸ್ ಹ್ಯಾವಿಂಗ್ ದಿ ಸೇಮ್ ಎನರ್ಜಿ ಏನಿದೆಯಲ್ಲ ಅದು ಚೇಂಜ್ ಆಗುತ್ತೆ. ದೇ ಗೆಟ್ ದೆಮ್ಸೆಲ್ಫ್ ಕ್ಲೀವ್ಡ್ ಇಂಟು ಟೂ ಸೆಟ್ ಆಫ್ ಎನರ್ಜೀಸ್. ಒಂದಕ್ಕೆ EG ಅಂತ ಕರಿತೀವಿ, ಇನ್ನೊಂದಕ್ಕೆ T2G ಅಂತ ಕರಿತೀವಿ. ಒಟ್ಟು 5 ಆರ್ಬಿಟಲ್ಸ್ ಇದೆ ವಿಚ್ ಆರ್ ಓರಿಯೆಂಟೆಡ್ ಇನ್ ಡಿಫ್ರೆಂಟ್ ಡೈರೆಕ್ಷನ್ಸ್. 5 ಡಿಫ್ರೆಂಟ್ ಓರಿಯೆಂಟೇಷನಲ್ಲಿ ಆಗಿರ್ತವೆ. dx² y² dz² ಆಗಿರ್ಬೋದು, ಅಥವಾ dxy dzx dyz ಆಗಿರ್ಬೋದು. ಒಂದು ಅಲಾಂಗ್ ದಿ ಪ್ಲೇನ್ ಇರುತ್ತೆ, ಇನ್ನೊಂದು ಬಿಟ್ವೀನ್ ದಿ ಪ್ಲೇನ್ ಇರುತ್ತೆ. ಹಾಗಾಗಿ ಏನಾಗುತ್ತೆ, ದೇ ಗೋಯಿಂಗ್ ಟು ದೆಮ್ಸೆಲ್ಫ್ ಇಂಟು 2 ಡಿಫ್ರೆಂಟ್ ಲೆವೆಲ್ಸ್. ಸೊ ಅಂಡರ್ ದಿ ಇನ್ಫ್ಲೂಯೆನ್ಸ್ ಆಫ್ ದಿ ಆಕ್ಟಾಹೆಡ್ರಲ್ ಫೀಲ್ಡ್. ಆಕ್ಟಾಹೆಡ್ರಲ್ ಫೀಲ್ಡ್ ಅಂದರೆ ಎಷ್ಟು, ಒಟ್ಟು 6 ಲಿಗ್ಯಾಂಡ್ ಅಪ್ರೋಚ್ ಆಗ್ತಿದ್ದಾಗ ಅದು 2 ಸೆಟ್ ಆಗಿ ಸ್ಪ್ಲಿಟ್ ಆಗುತ್ತೆ. T2G ಮತ್ತು EG ಥರ ಸ್ಪ್ಲಿಟ್ ಆಗುತ್ತೆ. EG T2G ಬಗ್ಗೆ ಸ್ಪ್ಲಿಟ್ ಆಗಿಬಿಟ್ಟು ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸಲ್ಲಿ ಏನಾಗುತ್ತೆ ಅಂದರೆ T2G ಏನಿದೆಯಲ್ಲ ಅದು ಕೆಳಗಡೆ ಬರುತ್ತೆ, EG ಏನಿದೆಯಲ್ಲ ಅದು ಮೇಲ್ಗಡೆ ಇರುತ್ತೆ. ಒಟ್ಟು 10 ಡೆಲ್ಟಾ ಕ್ಯೂ ಏನಿದೆಯಲ್ಲ ಅದು 0.6 ಮತ್ತು 0.4 ಆಗುತ್ತೆ. ಈ ಕ್ವಶನ್ನ ಅವರು 2 ಮಾರ್ಕ್ಸ್ಗೆ ಅಥವಾ 3 ಮಾರ್ಕ್ಸ್ಗೆ ಕೇಳಿದ್ರೆ ಎಕ್ಸ್ಪ್ಲೇನ್ ದಿ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಇನ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಅಂತಂದರೆ, ಸೊ ಸ್ಪ್ಲಿಟಿಂಗ್ ಯಾಕಾಗುತ್ತೆ ಅಂತ ನೀವು ಹೇಳಬೇಕಾಗತ್ತೆ. ಆಮೇಲೆ T2G EG ಆಗಿ 2 ಸ್ಪ್ಲಿಟ್ ಆಗುತ್ತೆ. ಡಿಜೆನರಸಿ ವೆನ್ ದ ಲಿಗ್ಯಾಂಡ್ ಅಪ್ರೋಚಸ್ ದಿ ಮೆಟಲ್ ಅಯಾನ್, ಡಿಜೆನರಸಿ is last and they get split themselves into 2 set of energy levels. One is called as T2G, other one is called as EG. So in octahedral complex, EG will be above the they're going to have the higher energy, whereas the T2G will going to have lower energy. EG ನಲ್ಲಿ 2 ಆರ್ಬಿಟಲ್ ಇರುತ್ತೆ, T2G ನಲ್ಲಿ 3 ಆರ್ಬಿಟಲ್ಲು ಇರುತ್ತೆ. EG ಅಂದ್ರೇನು, ಒಂದು ಅಲಾಂಗ್ ವಿತ್ ಅ ಪ್ಲೇನ್ ಇರುತ್ತೆ, ಇನ್ನೊಂದು ಬಿಟ್ವೀನ್ ದಿ ಪ್ಲೇನ್ ಇರುತ್ತೆ. ಸೊ ಹಾಗಾಗಿ ಸ್ಪ್ಲಿಟಿಂಗ್ ಹೇಗೆ ಆಗುತ್ತೆ ಅಂದರೆ, ಇಲ್ಲಿ ಕೆಳಗಡೆ ನೋಡ್ರಿ ಫ್ರೀ ಅಯಾನ್ ಅಂತ ಕೊಟ್ಟಿದ್ದೀನಿ, ಎಲ್ಲರದ್ದು ಎನರ್ಜಿ ಸೇಮ್ ಇದೆ. ಆದರೆ ವೆನ್ ದ ligand approaches, when the ligand field approaches the central metal atom, they themselves get split into 2 different energy levels. EG ಮೇಲ್ಗಡೆ ಇರುತ್ತೆ, T2G ಕೆಳಗಡೆ ಇರುತ್ತೆ. ಈ ಚಿತ್ರನ ನೀವು ಇನ್ ಟರ್ಮ್ಸ್ ಆಫ್ ಎನರ್ಜಿ ಲೆವೆಲ್ಸಲ್ಲಿ ಎಕ್ಸ್ಪ್ಲೇನ್ ಬೇಕಾಗುತ್ತೆ. ಸೊ ಅಥವಾ ಏನಾಗುತ್ತೆ, ಫ್ರೀ ಎನರ್ಜಿ ಹೀಗಿರುತ್ತೆ. ಆಕ್ಟಾಹೆಡ್ರಲ್ಗೆ ಬಂದಾಗ ಏನಾಗುತ್ತೆ, EG ಮತ್ತು T2G ಅಂದರೆ 3 ಓರಿಯೆಂಟೇಷನ್ಸ್ ಆಗಿರುವಂಥ ಆರ್ಬಿಟಲ್ಸ್ ಇರುತ್ತೆ. EG ಅಂದರೆ 2 ಓರಿಯೆಂಟ್ ಆಗಿರುತ್ತೆ. ಈ ಥರನಾದರೂ ಹೇಳ್ಬೋದು, ಇಲ್ಲ ಅಂದರೆ ನಾನು ಲಾಸ್ಟ್ ಚಿತ್ರದಲ್ಲಿ ಕೊಟ್ಟಿದ್ದೀನಲ್ಲ ಆ ಥರನಾದರೂ ಹೇಳ್ಬೋದು. ಸೊ ಇದು ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದಿ ಎನರ್ಜಿ ನಾವು ತಗೊಂಡಾಗ ಎಕ್ಸೈಟೇಷನ್ ಆಫ್ ದಿ ಡಿ ಆರ್ಬಿಟಲ್ಸ್ ಇನ್ ಪ್ರೆಸೆನ್ಸ್ ಆಫ್ ದಿ ಲಿಗ್ಯಾಂಡ್ಸ್ ಆದಾಗ ಡಿಜೆನರಸಿ ಲಾಸ್ಟ್ ಆಗುತ್ತೆ. ಡಿಜೆನರಸಿ ಲಾಸ್ಟ್ ಆದಾಗ ಡಿಪೆಂಡಿಂಗ್ ಅಪಾನ್ ದಿ ಟೈಪ್ ಆಫ್ ದಿ ಲಿಗ್ಯಾಂಡ್, ಡಿಪೆಂಡಿಂಗ್ ಅಪಾನ್ ದಿ ನಂಬರ್ ಆಫ್ ದಿ ಲಿಗ್ಯಾಂಡ್, ಆ ಓರಿಯೆಂಟೇಷನ್ ಏನಿದೆಯಲ್ಲ ಅಥವಾ ಸ್ಪ್ಲಿಟಿಂಗ್ ಏನಿದೆಯಲ್ಲ ಬೇರೆ ಬೇರೆ ಆಗುತ್ತೆ. ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸಲ್ಲಿ T2G ವಿಲ್ ಗೋಯಿಂಗ್ ಟು ಹ್ಯಾವ್ ದಿ ಲೋಯರ್ ಎನರ್ಜಿ, ವೆರಾಸ್ EG ವಿಲ್ ಗೋಯಿಂಗ್ ಟು ಹ್ಯಾವ್ ಹೈಯರ್ ಎನರ್ಜಿ. ಅವೆರಡರ ಮಧ್ಯೆ ಇರುವಂಥ ಎನರ್ಜಿ ಡಿಫ್ರೆನ್ಸ್ಗೆ ನಾವು 10Tg ಅಂತ ಕರಿತೀವಿ. ಸೊ ಇದನ್ನು ನಿಮಗೆ 4 ಮಾರ್ಕ್ಗೆ ಕೇಳಲ್ಲ, 2 ಮಾರ್ಕ್ಗೆ ಅಥವಾ 3 ಮಾರ್ಕ್ಗೆ ಕೇಳ್ತಾರೆ. ಸೊ ಆ ಡಯಾಗ್ರಾಮ್ ಬರೆದು ನೀವು ಹೇಗೆ ಸ್ಪ್ಲಿಟ್ ಆಗುತ್ತೆ, EG ಅಂದ್ರೇನು, T2G ಅಂದ್ರೇನು, ಯಾಕೆ ಸ್ಪ್ಲಿಟ್ ಆಗುತ್ತೆ ಅದನ್ನು ನೀವಲ್ಲಿ ಹೇಳಬೇಕಾಗತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಗುಡ್ ಲಕ್.